ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಕಳೆದ 4 ದಿನಗಳಿಂದ ಜಿಲ್ಲೆಯ ಸಕಲೇಶಪುರ ಭಾಗದ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ಹಾಗೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿರ್ತಕ್ಕಂಥದ್ದು ಜಿಲ್ಲೆಯ ಜೀವನದಿ ಹೇಮಾವತಿಗೆ ಜೀವ ಕಳೆ ತಂದಿದೆ. ನಾವು ನೋಡ್ಬೋದು, ಹೇಮಾವತಿ ನದಿ ಈ ವರ್ಷದ ಬೇಸಿಗೆಯಲ್ಲಿ ಕಂಪ್ಲೀಟ್ ಆಗಿ ಬರಿದಾಗಿ ಹೋಗಿತ್ತು. ಬತ್ತಿ ಹೋಗಿದ್ದಂಥ ನದಿಗೆ ಈಗ ಜೀವ ಕಳೆ ಬಂದಿದೆ. ಕಳೆದ ವರ್ಷ ಇದೇ ದಿನ ಕಂಪ್ಲೀಟ್ ಆಗಿ ಆ ದೇವಾಲಯದವರೆಗೂ ಕೂಡ ನೀರು ತುಂಬಿ ಹರಿತಾ ಇತ್ತು. ಆದರೆ ಈ ವರ್ಷ ಈಗಷ್ಟೇ ಮಳೆ ಆರಂಭ ಆಗಿದೆ. ಸೊ ಮಳೆ ಆರಂಭ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಹೇಮಾವತಿ ನದಿಗೆ ನೀರಿನ ಹರಿವು ಕೂಡ ಹೆಚ್ಚಾಗಿದೆ. ಈ ವರ್ಷ ಹೇಮಾವತಿ ಜಲಾಶಯದಲ್ಲಿ ಇವಾಗಿರ್ತಕ್ಕಂಥ ನೀರು 2894 ಅಡಿ ಮಾತ್ರ. ಕಳೆದ ವರ್ಷ ಇದೇ ದಿನ ಸುಮಾರು 2919 ಅಡಿಯಷ್ಟು ನೀರಿತ್ತು. ಅಂದರೆ ಸುಮಾರು 34 TMC ಅಷ್ಟು ನೀರು ಕಳೆದ ವರ್ಷ ಇದೇ ಸಮಯಕ್ಕಿತ್ತು. ಈ ವರ್ಷ ಕೇವಲ 16 TMC ಮಾತ್ರ ನೀರಿದೆ. ಹೇಮಾವತಿ ಜಲಾಶಯದಲ್ಲಿ ಒಟ್ಟು ಸಂಗ್ರಹ ಸಾಮರ್ಥ್ಯ ಇರ್ತಕ್ಕಂಥದ್ದು 37 TMC ಅಷ್ಟು ನೀರನ್ನ ಸಂಗ್ರಹಿಸ್ಬೋದು. ಅದರಲ್ಲಿ ಅಂದರೆ 2922 ಅಡಿ. ಆದರೆ ಇವಾಗಿರ್ತಕ್ಕಂಥದ್ದು ಕೇವಲ 16 TMC ಮಾತ್ರ. ಅಂದರೆ ಅಷ್ಟು ಸಂಪೂರ್ಣವಾಗಿ ಜಲಾಶಯ ಬರಿದಾಗಿತ್ತು. ಹೇಮಾವತಿ ನದಿ ಕೂಡ ಬತ್ತಿ ಹೋಗಿತ್ತು. ಜೂನ್ ತಿಂಗಳು ಕಂಪ್ಲೀಟಾಗಿ ಮಳೆಯೇ ಬಂದಿರಲಿಲ್ಲ. ಒಂದು ರೀತಿ ಬರದ ವಾತಾವರಣ ನಿರ್ಮಾಣ ಆಗಿತ್ತು. ಹೇಮಾವತಿಯ ಜಲಾಶಯದ ಅಂದರೆ ಹೇಮಾವತಿ ನದಿ ಹರಿತಕ್ಕಂಥ ನದಿ ಪಾತ್ರದಲ್ಲೂ ಕೂಡ ಮಳೆಯ ಪ್ರಮಾಣ ಸಂಪೂರ್ಣವಾಗಿ ಕ್ಷೀಣಿಸಿತ್ತು. ಈಗ 4-5 ದಿನಗಳಿಂದ ಮಳೆಯ ಪ್ರಮಾಣ ಹೆಚ್ಚಿದೆ. ನಾವು ನೋಡ್ತಾ ಇದ್ದೀವಿ, ಹೇಮಾವತಿ ನದಿಯ ನೀರಿನ ಬಣ್ಣ ಕೂಡ ಬದಲಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇದೆ. ಸೊ ಈ ನೀರು ಸೀದಾ ಗೊರೂರು ಸಮೀಪ ಇರತಕ್ಕಂಥ ಹೇಮಾವತಿ ಜಲಾಶಯಕ್ಕೆ ಸೇರುತ್ತೆ. ಸೊ ಈ ಜಲಾಶಯದಲ್ಲಿ ಇವತ್ತಿನ ಒಳಹರಿವು 6294 ಕ್ಯೂಸೆಕ್ಸ್ನಷ್ಟಿದೆ. ಸೊ ಅದು ಈ ಒಂದು ಪ್ರಮಾಣ ಮತ್ತಷ್ಟು ಏರಿಕೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಸೊ ಮಳೆ ಹೀಗೆ ಮುಂದುವರೆದ್ರಷ್ಟೇ ಜಲಾಶಯಕ್ಕೆ ನೀರು ಬರುತ್ತೆ. ಆವಾಗ ರೈತರಿಗೂ ಕೂಡ ಬೆಳೆಗಳಿಗೆ ನೀರು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿನೇ ಎಲ್ಲರ ಒಂದು ಮೊರೆ ಇರ್ತಕ್ಕಂಥದ್ದು ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಬರಲಿ ಅಂತಕ್ಕಂಥದ್ದೇ ಎಲ್ಲರ ಒಂದು ಮೊರೆ ಇದೆ. ಸೊ ಈಗ ಸದ್ಯಕ್ಕೆ ಮಳೆ ಕೂಡ ಆರಂಭ ಆಗಿದೆ. ಉತ್ತಮ ಆಶಾದಾಯಕವಾಗಿ ಜಿಲ್ಲೆಯ ಸಕಲೇಶಪುರ ಭಾಗದಲ್ಲಿ ಮಳೆ ಬರ್ತಾ ಇದೆ. ಅದರಿಂದಾಗಿಯೇ ಹೇಮಾವತಿ ನದಿಯ ನೀರಿನಲ್ಲೂ ಕೂಡ ಹರಿವಿನಲ್ಲಿ ಏರಿಕೆಯಾಗಿದೆ. ಸೊ ಈ ಮಳೆ ಹೀಗೆ ಮುಂದುವರೆದ್ರೆ ಹೇಮಾವತಿ ಜಲಾಶಯಕ್ಕೆ ಕೂಡ ಮತ್ತಷ್ಟು ನೀರಿನ ಪ್ರಮಾಣ ಹೆಚ್ಚಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ.